ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಎಂತ ಅಂದೇಳಿ ಅಂದರೆ 2-3 ದಿನ ರಜೆ ಇದ್ದಿತ್ತು. ಅದಕ್ಕೆ ಅತ್ತೆ ಮನೆಗೆ ಹೋಗಿದ್ದಿದ್ದೆ. ಎಂತಕಂದ್ರೆ ನನ್ನ ತಂಗಿಗೂ ರಜೆ ಸಿಕ್ಕೂ ಅಲ್ಲೇ ಹೋಗಿದ್ದೇಳು. ಅವ್ರ ಮನೆಗೆ ಹೋದಕ್ಕೂ ನಾ ಫಸ್ಟ್ ಕಂಡದ್ದು ಮೈನ್ ಮರನೇ. ಎಂತಕಂದ್ರೆ ಆ ಮೈನ್ ಮರ ತುಂಬ ಸಣ್ಣ ಸಣ್ಣ ಮೈನ್ ಹಣ್ಣು ಇರುತ್ತೆ ಕಾಣಿ, ಒಳ್ಳೆ ತಿಂಬಕ್ಕೆ ಮರ ತುಂಬ ಮಾವಿನಕಾಯಿ ಇತ್ತು. ಎಷ್ಟು ಮಾವಿನಕಾಯಿ ಐತಂದರೆ ಒಂದೊಂದು ಬಾಡ್ಲಕ್ಕೆ ಹಣ್ಣು ಹಾಕೋಕೆ ಇನ್ನೂ ಚೂರು ಲೇಟ್ ಇತ್ತು ಅಂದ್ರೆ 6 ದಿನಕ್ಕೆ ಒಂದು 3-4 ಹಣ್ಣು ಹಾತಿದ್ದಿತ್ತು. ಅದನ್ನೇ ತಿನ್ಕ ಬಂದೆ. ನಾ ಇದ್ದಷ್ಟು ದಿನ ಆತ ಹಣ್ಣಷ್ಟು ನನಗೆ ಕೊಟ್ಟಿರು ಪೂರ ತಿನ್ಬುಕ್ಕೆ. ತಿನ್ಕ ಬಂದೆ. ಹಾಗೆ ಮರದ ಸುತ್ತ ಒಂದು ವ್ಯೂ ತೋರಿಸುವ ಅಂದೇಳಿ ವಿಡಿಯೋ ಮಾಡಿದೆ. ಆಚೆಗೆಲ್ಲ ತೋಟ ಇತ್ತು, ವಿಡಿಯೋ ಮಾಡೋಕೆ ಹೋಗಲಿಲ್ಲ ನಾನು. ಜಸ್ಟ್ ಅಲ್ಲೇ ಹತ್ತಿರ ಇರೋದಷ್ಟೇ ಮಾಡಿದೆ. ಹಿಂಗೆ ಇಲ್ಲಿ ಝೂಮ್ ಮಾಡಿ ತೋರಿಸ್ತಿದ್ದೆ ಕಣಿ, ಅಲ್ಲಿ ಹೊಳೆ ಇತ್ತು. ಹೊಳೆಯಿಂದ ಆಚೆಗೆ ದೊಡ್ಡ ಕಾಡಿತ್ತು. ಅವತ್ತಿನ ದಿನ ರಾತ್ರಿ ಕಾಣಿ, ಅದು ಹುಣ್ಣಿಮೆ ನೆಕ್ಸ್ಟ್ ದಿನ ಇದ್ದಿತ್ತು. ಎಷ್ಟು ಒಳ್ಳೆ ಚಂದ್ರನ ಬಿಂಬ ತೋರ್ತಿತ್ತಂದರೆ ಹೊಳೆಗೂ ಕಾಣಿ ಎಷ್ಟು ಒಳ್ಳೆ ತೋರ್ತಿತ್ತು. ಹೊಳೆ ಸೌಂಡು ಕೇಳಿರುತ್ತಲ್ಲ ನಿಮಗೆ. ಹಾಗೆ ಅವತ್ತಿನ ದಿನ ಮಧ್ಯಾಹ್ನ ಎಂತ ಮಾಡಿದ್ದಿದೆ, ಚಿಕನ್ಗೆ ತಂದೂರಿ ಮಾಡುವ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಆಯಿತು. ಅದಾದಮೇಲೆ ಮಾವ ಪಪ್ಪ ಮತ್ತು ಅಣ್ಣ ಸೇರಿ ಬೆಂಕಿ ಹಾಕಿ ಕೆಂಡ ಮಾಡಿದ್ದಿರು. ಸೊ ಎಲ್ಲರೂ ರಾತ್ರಿ ಹೋಗಿ ಅದು ತಂದೂರಿ ಬೇಯಿಸ್ಕೊಂಡು ತಿಂತು. ಬೋರ್ ಆತಿತ್ತಲ್ಲ ಸಾಂಗ್ ಹೇಳು ಅಂದಲ್ಲಿ ಸಾಂಗ್ ಹೇಳು ಕೈ ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ. ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತದೆ, ನುಂಗ್ಕೊಂಡು ನಡೆಯೋಣ ಮನ ಜೊತೆಗೆ. ಇದ್ದಿದ್ದು ಎತ್ತಾಗೆ, ಹೋಗಿದ್ದು ಹೋಯ್ತದೆ. ಇವರೆಲ್ಲ ಎಂತ ಇದ್ದಿದ್ದು ಸಾಂಗ್ನು ಹಾಳು ಮಾಡಿರಂದೇಳಿ ಬೈಕಂಡ್ಬೇಡಿ. ನಮ್ಮ ಖುಷಿಗೆ ನಾವು ಹಾಡೋದಷ್ಟೇ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಣಿ ಎಲ್ಲ ಹೆಂಗೆ ಕಾಯ್ತು ಕೂಗ್ತೀರ. ಅಲ್ಲೊಬ್ಬ ಕಲ್ ಮೇಲೆ ಹತ್ಕೊಂಡೇ ಕೂತ್ಬಿಟ್ಟಿದ್ದ. ಹೊಳೆ ಹತ್ರ ಅಲ್ಲ, ಸೊ ಕಲ್ಲೆಲ್ಲ ಮಸ್ತ್ ಇತ್ತಲ್ಲೇ. ಅಷ್ಟೊತ್ತಿಗೆ ಒಂದು ರೌಂಡ್ ಮುಗೀತು. ನಾವು ಎಲ್ಲ ಎಂತ ಮಾಡಿದ್ದು, ತಟ್ಟಿ ತಪ್ಪಕ್ಕೆ ನೆನಪು ಹೋಯ್ತು ಸಣ್ಣ ಸಣ್ಣ ಪ್ಲೇಟ್. ಅದಕ್ಕೆ ಎಂತ ಅಂತ ಅಣ್ಣನ ಹತ್ರ ಬಾಳೆಲಿ ಕೊಯ್ಕ ಬಾ ಅಂತ ಅಣ್ಣ ಬಾಳೆಲಿ ತಂದು ಕೊಟ್ಟ. ಎಲ್ಲರಿಗೂ ಒಂದೊಂದು ಪೀಸ್ ಹಾಕಿ ಕೊಡ್ತು. ಹಾಗೆ ನಾನು ಒಂದು ಪೀಸ್ ಹಾಕೊಂಡು ತಿಂದೆ. ನಾನು ಎಷ್ಟು ಒಳ್ಳೆ ಬೆಂದಿತ್ತು, ಒಳ್ಳೆ ಹಿಡ್ದಿತ್ತು ಮಾತ್ರ ಖಾರ ಎಲ್ಲ. ನಾನೆಂತ ಮಾಡಿದೆ ಅಂದರೆ ಚೂರು ಮೆಣಸಿನ ಸಮ ಅರ್ಧ ಪೇಸ್ಟ್ ಮಾಡಿ ಹಾಕಿದೆ. ಪಾಪ ಆ ಸಣ್ಣ ಮಕ್ಕಳಿಗೆಲ್ಲ ತಿನ್ಬುಕ್ಕಲ್ಲಿಲ್ಲ, ಮಸ್ತ್ ಖಾರ ಆಯಿತು. ಕಡೆಗೆ ಸೆಕೆಂಡ್ ರೌಂಡ್ ಮಾಡೋ ಹೊತ್ತಿಗೆ ಅದನ್ನೆಲ್ಲ ಸ್ವಲ್ಪ ತೊಳೆದು ಖಾರ ಎಲ್ಲ ತೆಗೆದು ಅವರಿಗೆ ಹಾಗೆ ಖಾಲಿ ಮಾಡಿ ಕೊಟ್ಟು ಅವರು ಅದನ್ನು ತಿಂದರು, ನಾವು ತಿಂತು. ಇಷ್ಟ ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇಕ. ಬಾಯ್.